ನಾನೇನು ಹೆಚ್ಚೇನು ಹೇಳಬೇಕಂತಿಲ್ಲ. ನಾವೆಲ್ಲ ಎರಡು ಸಾಕ್ಷ್ಯಚಿತ್ರಗಳ ಮುಖಾಂತರ ಅವರು ಚಿತ್ರಕಲೆಗೆ ನೀಡಿದಂಥ ಕೊಡುಗೆ, ಒಬ್ಬ ವಾಸ್ತುಶಿಲ್ಪಿಯಾಗಿ, ಛಾಯಾಗ್ರಾಹಕನಾಗಿ, ಒಬ್ಬ ರೈತಪರ ಹೋರಾಟಗಾರನಾಗಿ, ಸಾಮಾಜಿಕ ಕಳಕಳಿ ಉಳ್ಳವನಾಗಿ ಒಡನಾಡಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಅವರ ನೀಡುವಂಥ ಕೊಡುಗೆ ಮತ್ತು ಕುವೆಂಪು ಅವರ ಸ್ಮಾರಕವನ್ನು ಕಟ್ಟಿದ ಎಲ್ಲವನ್ನು ಕೂಡ ತಾವೆಲ್ಲ ವೀಕ್ಷಿಸಿದ್ದಾರೆ. ನಮಗೆಲ್ಲ ಪರಿಚಯ ಆಗಿದ್ದು ಜೆ ಸ್ಕೂಲ್ ಆಫ್ ಆರ್ಟ್ಸ್ನಿಂದ ತರಬೇತಿ ಪಡೆದ ನಂತರ ಇಲ್ಲಿ ಹಾಸನದಲ್ಲಿ ಅವರು ಕೊಪ್ಪಳಿ ಹತ್ರ ಇದ್ದಂಥ ಅವ್ರ ತಂದೆ ಯಾವುದು ಫಾರ್ಮ್ ಹೌಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಾಸನದ ಇಲ್ಲಿ ಅವತ್ತು ವಿಚಾರವಾದ ಮತ್ತು ಸಮಾಜವಾದದ ಬಗ್ಗೆ ಆಸಕ್ತಿ ಇದ್ದಂಥ ಒಂದು ಯುವಕರ ತಂಡದ ಜೊತೆಗೆ ಅವರು ಒಡನಾಟ ಮಾಡ್ತಾರೆ. ಅಲ್ಲಿಂದ ಅವರು ರಾಯಚೂರು 1985 ಒಂದು ಬಹಳ ಮಹತ್ವದ ಒಂದು ಸಮಾವೇಶ ನಡೆಯಿತು. 80ರಲ್ಲಿ ದೇಶದ ಎಲ್ಲ ಸಮಾಜ, ಮಂಜುಳಾ ಸ್ವಾಮಿ ಅವರಿರ್ಬೋದು, ಕಿಶನ್ ಪಟ್ನಾಯಕ್ ಅವರಿರ್ಬೋದು, ಕೇಶವರಾಜ್ ಜಾಧವ್ ಅಂತೇಳಿ, ವಿವೇಕ್ ಕುಮಾರ್, DS ನಾಗಕೃಷ್ಣ ಇಂಥ ಎಲ್ಲ ಸ್ನೇಹಿತರು ಸೇರಿ ಒಂದು ರಾಷ್ಟ್ರ ಮಟ್ಟದ ಸಂತಾ ಸಮಾವೇಶ ಅಂತ ಮಾಡಿದ್ರು ಬೆಂಗಳೂರು. ಆ ಸಮಾವೇಶದಲ್ಲಿ KT ಶಿವಪ್ರಸಾದ್ ಅವರು ಕೂಡ ಪಾಲ್ಗೊಂಡಿರ್ತಾರೆ. ಅಲ್ಲಿ ಒಂದು ತೀರ್ಮಾನ ಆಗುತ್ತೆ, ನಾನು ಇವತ್ತಿನ ತನಕ ಚದರಿ ಹೋದಂಥ ಸಮಾಜವಾದಿಗಳು ಸೇರಿ ರೈತ ಸಂಘಟನೆಯನ್ನು ಮಾಡಬೇಕು ಅಂತೇಳಿ. ಆ ಒಂದು ನಿರ್ಧಾರದ ಪ್ರಕಾರ ನಾವೆಲ್ಲ ಶಿವಪ್ರಸಾದ್ ಒಳಗೊಂಡಂತೆ ದೆಹಲಿಯಿಂದ ಬೇರೆ ಬೇರೆ ಭಾಗಗಳಿಂದ, ಉತ್ತರ ಭಾರತ ಭಾಗಗಳಿಂದ ಬಂದಂಥ ಸ್ನೇಹಿತರೆಲ್ಲ ಸೇರಿಕೊಂಡು 80ರ ಜೂನ್ ತಿಂಗಳಲ್ಲಿ ಸಾಲ್ಗಾಮಿ ಹೋಗೋರು, ನಮ್ಮ ನಂಜುಂಡೇಗೌಡರು, ಸಾಲ್ಗಾಮಿ ನಂಜುಂಡೇಗೌಡರು ಅವರ ಆ ಹೋಬಳಿ ಮುಖಾಂತರ ನಾವು ಸಂಘಟನೆ ಶುರು ಮಾಡ್ತೀವಿ. ಅದು ಜೂನ್ 22ನೇ ತಾರೀಕು ಸಾಲ್ಗಾಮಿನಲ್ಲಿ ಸಮಾವೇಶ ಆಗುತ್ತೆ. ಶಿವಪ್ರಸಾದ್ ಅವರು ಕೂಡ ಹಳ್ಳಿಗೆ ದೆಹಲಿಯಿಂದ ಬಂದಂಥ ಗೆಳೆಯರ ಜೊತೆ ಕೂಡ ಸೇರಿಕೊಂಡು ಸಂಘಟನೆ ಪಾಲ್ಗೊಳ್ತಾರೆ. ಅದು ಮೊದಲನೇ ಒಂದು ಸಂಘಟನೆ. ನಿಮಗೆಲ್ಲ ನೆನಪಿರಬೇಕು, ಹಿರಿಯರಿಗೆಲ್ಲ 80ರ ಜೂನ್ 23ನೇ ತಾರೀಕು ಸಂಜಯ್ ಗಾಂಧಿ ಮತ್ತು ಹೆಲಿಕಾಪ್ಟರ್ ಖಾತೆ ಸಂಪರ್ಕ ಆ ದಿನ ಸಾಲ್ಗಾಮಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಒಂದು ಪಾದಯಾತ್ರೆ ಮಾಡ್ತೀವಿ. ಆ ಮುಖಾಂತರ ಅಧಿಕೃತವಾಗಿ ಕರ್ನಾಟಕದಲ್ಲಿ ರೈತ ಚಳವಳಿಗೆ ಒಂದು ಚಾಲನೆ ಸಿಗುತ್ತೆ. ಆನಂತರ ಜುಲೈ 21ನೇ ತಾರೀಕು ನರಗುಂದದಲ್ಲಿ ಭಾಳ ದೊಡ್ಡ ಒಂದು ಹೋರಾಟದಲ್ಲಿ ಗೋಲಿಬಾರ್ನಲ್ಲಿ ರೈತರು ಪ್ರಾಣವನ್ನು ಕಳ್ಕೊಳ್ತಾರೆ. ಶಿವಮೊಗ್ಗದಲ್ಲಿ ಆಗಸ್ಟ್ ತಿಂಗಳಲ್ಲಿ ರಸ್ತೆ ತಡೆ ಚಳವಳಿ ಶುರು ಆಗುತ್ತೆ. ಅಕ್ಟೋಬರಲ್ಲಿ ಗಾಂಧಿ ಜಯಂತಿ ದಿವಸ ಒಂದು ದೊಡ್ಡ ಸಮಾವೇಶ ಆಗುತ್ತೆ. ಅಕ್ಟೋಬರ್ 21ನೇ ತಾರೀಕು ಕರ್ನಾಟಕದಾದ್ಯಂತ ಚದುರಿದಂತೆ ಸಂಘಟನೆ ಪ್ರಾದೇಶಿಕ ಮಟ್ಟದಲ್ಲಿ ಮಾಡಿದಂಥ ಎಲ್ಲ ಸಂಘಟನೆಗಳು ಒಟ್ಟಿಗೆ ಸೇರಿಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ 1980ರ ಅಕ್ಟೋಬರ್ 20ನೇ ತಾರೀಕು ಅಧಿಕೃತವಾಗಿ ಉದ್ಘಾಟನೆ ಆಗುತ್ತೆ ಹುಬ್ಳಿಯಲ್ಲಿ. ಈ ಎಲ್ಲ ಶಿವಪ್ರಸಾದ್ ಅವರ ಒಂದು ವಿಶೇಷ ಏನಂತಂದರೆ ಅವರು ಎಲ್ಲೂ ಕೂಡ ಯಾವುದೇ ಒಂದು ಪದಾಧಿಕಾರವನ್ನು ವಹಿಸ್ಕೊಳ್ತಿದ್ರು. ಏನಿದ್ರು ಅವರು ವಿಶೇಷವಾದಂಥ ಕಾರ್ಯಕ್ರಮಗಳ ಮುಖಾಂತರ ಮಾತ್ರ ಅವರು ಪಾಲ್ಗೊಳ್ತಿದ್ರು. 80-81ರಲ್ಲಿ ಕರ್ನಾಟಕದಲ್ಲಿ ಬಹಳ ಗೋಲಿಬಾರ್ಗಳಾಗಿದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಹಾಸನದಲ್ಲೂ ಕೂಡ 81ರ ಏಪ್ರಿಲ್ 11ನೇ ತಾರೀಕು ಗೋಲಿಬಾರ್ ಆಗುತ್ತೆ. ಯುದ್ಧದಲ್ಲಿ 3 ಜನ ರೈತರು ಪ್ರಾಣ ಕಳ್ಕೊಳ್ತಾರೆ. ರಾಜ್ಯದ ಅನೇಕ ಶಿವಮೊಗ್ಗದ ಗಾಜು ಇರ್ಬೋದು, ಗದಗ ಇರ್ಬೋದು, ರೋಣ ಇರ್ಬೋದು, ಈ ಥರ ಬಹಳ ಸರಣಿಯ ರೀತಿಯಲ್ಲಿ ಗೋಲಿಬಾರ್ ಕರ್ನಾಟಕದ ಹೊತ್ತು 139 ರೈತರನ್ನು ಗೋಲಿಬಾರ್ ಮುಖಾಂತರ ಕಳ್ಕೊಳ್ತೀವಿ. ಈ ಗೋಲಿಬಾರ್ ನಂತರ 80 ಏಪ್ರಿಲ್ ತಿಂಗಳಲ್ಲಿ ಆದಂಥ ಗೋಲಿಬಾರ್ ನಂತರದಲ್ಲಿ ಒಂದು ರೀತಿ ಸ್ತಬ್ಧತೆ ಉಂಟಾಗುತ್ತೆ. ಬಹಳ ಒಂದು ಭಯಭೀತವಾದಂಥ ಒಂದು ವಾತಾವರಣ ಆಗುತ್ತೆ. ಆ ಒಂದು ಸನ್ನಿವೇಶದಲ್ಲಿ ಅದನ್ನು ಎನ್.ಎಸ್. ಶಂಕರ್ ಅವರು ಪ್ರಸ್ತಾಪ ಮಾಡ್ತಾರೆ, ರೈತರ ಮನೆಗಳನ್ನು ಜಪ್ತಿ ಮಾಡುವಂಥ ಒಂದು ಕೆಲಸ. ಶಿವಪ್ರಸಾದ್ ಅವರು ಆಗ ಬಾಳೆಪೇಟೆನಲ್ಲಿ ನೆಲೆಸಿರ್ತಾರೆ. ಶಿವಪ್ರಸಾದ್ ಜೊತೆಗೆ ಬನವಾಸ ರಾಜಶೇಖರ್ ಮತ್ತು ಪಾಲ್ಟನ್ ವಿಠಲ್ ಅಂತೇಳಿ ನಮ್ಮ ಯುವ ಹೋರಾಟಗಾರ 3 ಜನ ಸೇರಿಕೊಂಡು ಈ ಜಪ್ತಿಯನ್ನು ವಿರೋಧ ಮಾಡುವಂಥ ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿ ಮೊದಲನೇದಾಗಿ ಬಾಳೆಪೇಟೆಯಲ್ಲಿ ಒಂದು ಸಹಕಾರಿ ಸಂಸ್ಥೆಯಲ್ಲಿ ರೈತರ ಮನೆಗಳನ್ನು ಜಪ್ತಿ ಮಾಡಿ ಇಟ್ಟಂಥ ಸಾಮಾನುಗಳನ್ನು ಹೊರಹಾಕಿ ಹೊರತಂದು ರೈತರ ಸಾಮಾನುಗಳನ್ನು ಪಟ್ಟಿ ಮಾಡಿ ಹಂಚುವಂಥ ಕೆಲಸವನ್ನು ಮಾಡ್ತಾರೆ. ಅದ್ರ ಮುಖಾಂತರ ಒಂದು ಮರು ಜಪ್ತಿ ಎನ್ನುವಂಥ ಒಂದು ಹೊಸ ಪರಿಕಲ್ಪನೆಯನ್ನು ಶಿವಪ್ರಸಾದ್ ಅವರು ಕೊಡ್ತಾರೆ. ಅದ್ರ ಮುಖಾಂತರ ಹಾಸನ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ತೆರಣ್ಯ ಇರ್ಬೋದು, ಕುಪ್ಪಳ್ಳಿ ಇರ್ಬೋದು, ಹೊಸೂರು ಇರ್ಬೋದು,
ಅನೇಕ ಕಡೆ ಮರುಜಸ್ತಿ ಚಳವಳಿ ಆಗುತ್ತೆ. ಪೊಲೀಸ್ನವರು ಬಹಳ ತತ್ತರಿಸೋದು, ಒಂದು ಜಿಲ್ಲಾಡಳಿತವೇ ಪೊಲೀಸ್ನವ್ರು ಬಂದು ಕೈ ಮುಗಿಬೇಕಾಗ್ತದೆ. ಸಬ್ ಇನ್ಸ್ಪೆಕ್ಟರ್ಗಳೆಲ್ಲ ದಯಮಾಡಿ ನಮ್ಮ ಪ್ರದೇಶಕ್ಕೆ ಈ ಚಳವಳಿ ಮಾಡಬೇಡಿ, ಯಾಕೆಂತಂದ್ರೆ ಅದು ದೊಡ್ಡ ಸಾಕಷ್ಟು ಕೆಲಸ ಆಗಬೇಕು. ಒಂದು ಅದನ್ನು ನಮಗೆಲ್ಲ ರೈತರ ಮೇಲೆ IPCಯ 395ನೇ ಸೆಕ್ಷನ್ ಲೆಕ್ಕಾಯ್ತಿ ಸೆಕ್ಷನ್ ಅನ್ನು ಹಾಕ್ತಿದ್ರು. ಆಗ ಸಂತಾನಮ್ ಅಂತ ಹೇಳಿ ಒಬ್ಬರು ಜಡ್ಜ್ ಇದ್ರು, ನಮ್ಮ HK ಜವರೇಗೌಡರು, ನಮಗೆಲ್ಲ ವಕೀಲರು. ಸಂತಾನಮ್ ಅವರಿಗೆ ಗೊತ್ತಾಗ್ತಿದ್ದು ಇದು ನಿಜವಾದ ಡಕಾಯಿತಿ ಕೇಸ್ ಅಲ್ಲ, ಇದು ಒಂದು ಚಳವಳಿಯ ಭಾಗವಾಗಿ ಈ ಡಕಾಯಿತಿ ಸೆಕ್ಷನ್ ಅನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಿತ್ತು. ಹಾಗಾಗಿ ಅವರು ಜಾಮೀನು ಕೊಟ್ಟು ಕಳಿಸ್ತಾ ಇದ್ದಾರೆ. ಈ ರೀತಿ ಈ ಚಳವಳಿ ತುಂಬ ವ್ಯಾಪಕವಾಗಿ ಆದ ನಂತರ ಜಿಲ್ಲಾಡಳಿತ ಮತ್ತು SC ಶ್ರೀಕಂಠಯ್ಯನವರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಾರೆ. ದಿಲೀಪ್ ರಾವ್ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ನಮಗೆ 5 ಜನರಿಗೆ ಚಳವಳಿ ನಿರತರಾದಂಥವರಿಗೆ ಗಡೀಪಾರು ನೋಟಿಸ್ ಕೊಡ್ತಾರೆ. ವೆಂಕಟೇಶ್ ಮೂರ್ತಿ, KP ಶಿವಪ್ರಸಾದ್, HM ವಿಶ್ವನಾಥ್ ಮತ್ತು ಪಾಂಡುರಂಗ, ಈ 5 ಜನರನ್ನ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಅಂತೇಳಿ ನೋಟಿಸ್ ಕೊಟ್ಟಾಗ ಜಿಲ್ಲೆಯ ರೈತರು ದೊಡ್ಡ ಪ್ರತಿಭಟನೆ ಮಾಡಿ ಆ ನೋಟಿಸ್ ವಾಪಸ್ ಹೋಗುತ್ತದಾಗುತ್ತೆ. ಶಿವಪ್ರಸಾದ್ ಅವರು ಎಷ್ಟು ಅವರು ಡೈರೆಕ್ಟ್ ಆಕ್ಷನ್ ಇರ್ತಂತೆ. ಒಂದ್ಸಲ ಇಲ್ಲಿ ಮೂರ್ನೇಳಿನಲ್ಲಿ ಜಪ್ತಿ ನಡೀತಿರ್ತದೆ, ನಮಗೆ ಸುದ್ದಿ ಬರುತ್ತೆ, ಜಪ್ತಿ ಆಗ್ತಾ ಇರುತ್ತೆ. ನಾವೆಲ್ಲ ಒಂದು ಕಾರ್ ಮಾಡ್ಕೊಂಡು ಹೋಗ್ತೀವಿ. ಅವರು ಅಧಿಕಾರಿಗಳಿಗೆ ದೈಹಿಕವಾಗಿ ಹಲ್ಲೆ ಮಾಡುವಂಥ ಆ ಥರ ಸಿಟ್ಟಲ್ಲಿದ್ದಂಥ ಮನುಷ್ಯ ಶಿವಪ್ರಸಾದ್. ನನಗೆ ನಿಜವಾಗ್ಲೂ ಗಾಬರಿ ಆಗುತ್ತೆ. ಆಗ ಪೊಲೀಸ್ನವರು ಇದೇ KR ಪೊಲೀಸ್ ಸ್ಟೇಷನ್ಗೆ ನನ್ನ ಮತ್ತು ಪ್ರಸಾದ್ ಅವರನ್ನು ದಸ್ತಗಿರಿ ಮಾಡಿ ತಗೊಂಡು ಹೋಗ್ತಾರೆ. ಈ ಥರ ರೈತ ಚಳವಳಿಯ ಆರಂಭದಲ್ಲಿ ಒಂದು ಸ್ಥಗಿತತೆ ಬಂದಂಥ ಸಂದರ್ಭದಲ್ಲಿ ಒಂದು ಹೊಸ ಕಾರ್ಯಕ್ರಮದ ಮುಖಾಂತರ ಒಂದು ಹೊಸ ಚಾಲನೆಯನ್ನು ನೀಡಿದಂಥವ್ರು ಶಿವಪ್ರಸಾದ್ ಅವರು. ಆನಂತರ ಆಗಲೇ ಪ್ರಸ್ತಾಪ ಮಾಡಿ ಕೆಲವು ಭಿನ್ನಾಭಿಪ್ರಾಯಗಳ ಕಾರಣಕ್ಕೋಸ್ಕರ ವಿಶೇಷವಾಗಿ ಜಾತಿಯ ಪ್ರಶ್ನೆಗಳನ್ನು, ಈ ಜಾತಿ ಅಸ್ಪೃಶ್ಯತೆ ಮತ್ತು ಈ ಜಾತಿಯ ಅಸಮಾನತೆ ವಿರುದ್ಧ ದಲಿತ ರೈತ ಚಳವಳಿ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ದಲಿತ ಚಳವಳಿ ಜೊತೆಗೆ ಸೇರ್ಕೊಳ್ತಾರೆ. ಬಹಳ ಅದು ಅತ್ಯಂತ ಮಹತ್ವದ ಬೆಳವಣಿಗೆ ಅಂತ ನಾನು ಅಂದ್ಕೊಂಡಿದ್ದೆ. ಈ ಎಲ್ಲ ಇವತ್ತು ದಲಿತರ, ನಮ್ಮ ರೈತರ ವಿಮೋಚನೆ ಈ ಜಾತಿ ಅಸಮಾನತೆಯನ್ನು ಹೋಗಲಾಡಿಸೋದ್ರಲ್ಲಿದೆ ಮತ್ತು ದಲಿತರ ಏನು ವಿಮೋಚನೆ ಕೂಡ ಈ ಜಾತಿ ಅಸಮಾನತೆಯನ್ನು ವಿರೋಧ ಮಾಡೋದ್ರಲ್ಲಿದೆ ಅನ್ನುವಂಥದ್ದು ಬಹಳ ಮಹತ್ವದ ಸಂಖ್ಯೆ. ಅದನ್ನು ಶಂಕರ್ ಅವರು ಪ್ರಸ್ತಾಪ ಮಾಡಿದರೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಇವತ್ತು ಏನು ಶಿವಪ್ರಸಾದ್ ಅವರು ಒಂದು ಆಶಯ ಇಟ್ಕೊಂಡು ಇದ್ರು, ಅದ್ರ ಮುಖಾಂತರ ಕರ್ನಾಟಕದಲ್ಲಿ ರೈತ ಚಳವಳಿ ಮತ್ತು ದಲಿತ ಚಳವಳಿಗಳಿಗೆ ಒಂದು ಹೊಸ ರೂಪವನ್ನು ಕೊಡುವಂಥ ಅಗತ್ಯ ಇದೆ ಅಂತ ನನ್ನ ಭಾವನೆ ಆಗಿದೆ. ಇಷ್ಟು ದೊಡ್ಡ ಕೊಡುಗೆ ಕೊಟ್ಟಂಥ ಒಬ್ಬ ಅಪ್ರತಿಮ ಕಲಾದ ಶಿವಪ್ರಸಾದ್ ಅವರನ್ನು ಕಳ್ಕೊಂಡಿದ್ದೀವಿ ನಾವು. ಅವರ ಸ್ಮರಣೆಗಾಗಿ ತಾವೆಲ್ಲ ಇವತ್ತು ಇಲ್ಲಿ ಬಂದಿದ್ದೀರಿ. ದೂರದ ಊರಿನಿಂದ BR ಶಂಕರ್ ಇರ್ಬೋದು, ಕೃಷ್ಣಶೆಟ್ಟಿ ಇರ್ಬೋದು, ಅನೇಕ ನಮ್ಮ ಬೆಳಗಾವಿಯಿಂದ ಬಾಬುರಾವ್ ಗಡೋಣಿಯಿಂದ ಬಂದಿದ್ದೀರಿ. ತುಂಬ ಸಂತೋಷ. ಮತ್ತು ನಮ್ಮ ಶಿವಪ್ರಸಾದ್ ಅವರ ಕೊನೆಯ ಕಾಲದಲ್ಲಿ ಭಾಳ ವರ್ಷದಿಂದ ನಾವು ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ, ಒಂದು ಆರ್ಟ್ ಗ್ಯಾಲರಿ ಆಗಬೇಕು ಅಂತೇಳಿ. ಆ ಆರ್ಟ್ ಗ್ಯಾಲರಿಯನ್ನು ಒಂದು ಕಲಾ ಕೇಂದ್ರ, ಅದನ್ನು ನಾವು ಒಂದು ಕಲಾಗ್ರಾಮದ ರೂಪದಲ್ಲಾದರೂ ಕೂಡ ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಸಂಕಲ್ಪ ಮಾಡೋಣ ಈ ನುಡಿನಾಮದ ನೆಪದಲ್ಲಿ ಅಂತೇಳಿ ಆಲೋಚನೆ ಇಟ್ಕೊಂಡಿದ್ವಿ. ತಾವೆಲ್ಲ ಇವತ್ತು ಈ ನುಡಿನಾಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ನಿಜವಾಗ್ಲೂ ನಮಗೆ ಶಿವಪ್ರಸಾದ್ ಅವರು ನೆನೆಸ್ಕೊಳ್ಳೋ ದೊಡ್ಡ ಹೆಮ್ಮೆ ಅನಿಸುತ್ತೆ. ಎಷ್ಟು ಎತ್ತರದ ಚಿಂತಕ ನಮ್ಮ ನಡುವೆ ಇದ್ದ. ಆತನ ವ್ಯಕ್ತಿತ್ವದ ಒಂದು ಆಳವನ್ನು ಅರ್ಥ ಮಾಡ್ಕೊಳ್ತೀವಿ. ನಾವು ನಿಜವಾಗ್ಲೂ ಸೋತಿದ್ದೇವೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಈ ತಮಗೆಲ್ಲ ಮತ್ತೊಮ್ಮೆ ನನ್ನ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.